ಬೇಕೇ ಬೇಕು. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಕನಕಪ್ಪ ಸುಣಗಾರ್. ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನದ ಆಕಾಂಕ್ಷಿ ಕನಕಪ್ಪ ಸುಣಗಾರ್ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ಕನಕಪ್ಪ ಸುಣಗಾರ್, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜೆಎನ್ ಗಣೇಶ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಶಾಸಕ ಗಣೇಶ್ ಅವರು ಕಳೆದ 8 ವರ್ಷಗಳಿಂದ ಕ್ಷೇತ್ರದ ಜನರಿಗೆ ವಿವಿಧ ಸರ್ಕಾರಿ ಯೋಜನೆಗಳು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಶಿಕ್ಷಣ, ಕೃಷಿ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಿದ್ದಾರೆ ಎಂದು ಹೇಳಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಜನಪ್ರಿಯ ನಾಯಕನಾಗಿ ಗುರುತಿಸಿಕೊಂಡಿರುವ ಅವರು ರೈತರು ಹಾಗೂ ಯುವಕರ ಪರವಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದರು. ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಜೆಎನ್ ಗಣೇಶ್ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿದರೆ ಬಳ್ಳಾರಿ ಜಿಲ್ಲೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ದೊರೆಯಲಿದೆ ಎಂದು ಕನಕಪ್ಪ ತಿಳಿಸಿದರು. ರೈತ ಮುಖಂಡ ವೀರೇಶ್ ಮಾತನಾಡಿದರು. ಆಮೇಲೆ ಜೆಎನ್ ಗಣೇಶ್ ಅವರು ನಮ್ಮ ಶಾಸಕರು ಸರ್ಕಾರದ ಯಾವುದೇ ಒಂದು ಖಾತೆ ಕೊಟ್ಟರು ಕೂಡ ನಿಭಾಯಿಸುವಂತ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಸರ್ಕಾರ ಯಾವುದೇ ಖಾತೆ ಕೊಟ್ಟರು ಕೂಡ ಅಂತಾನು ನಮ್ಮ ಶಾಸಕರು ನಿಭಾಯಿಸುವಂತ ಶಕ್ತಿಯನ್ನು ಹೊಂದಿದ್ದಾರೆ. ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಬಗ್ಗೆ ಸಂಶೋಧನೆ ಮಾಡಿ ಆಮೇಲೆ ವಿಚಾರಣೆಗಳು ಮಾಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿ ಜನರ ಅಭಿಪ್ರಾಯ ಎಲ್ಲರ ಮುಖಾಂತರ ತಿಳ್ಕೊಂಡು ಈ ಸರಿ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಕೊಡಲಿ ಅಂತ ನಮ್ಮೆಲ್ಲರ ಕೋರಿಕೆ. ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜೆಎನ್ ಗಣೇಶ್ ಅವರಿಗೆ ಸಚಿವ ಸ್ಥಾನದ ಕೊಡುವ ಕುರಿತು ಮಾನ್ಯ ಹೊಸದಾಗಿ ಆಗಮಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೂ ಎಲ್ಲರಿಗೂ ನಾವು ಎಮ್ಮಿಗನೂರು ಗ್ರಾಮದ ಹಿರಿಯರು ಎಲ್ಲ, ಆಮೇಲೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಆಮೇಲೆ ನಮ್ಮ ಊರಿನ ಮುಖಂಡರು, ಎಲ್ಲ ಸಮುದಾಯಗಳ ಪರವಾಗಿ, ಆಮೇಲೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಜನತೆಯ ಪರವಾಗಿ ಈ ಬಾರಿ ನಮ್ಮ ಜನಪ್ರಿಯ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿ ಅವರಿಗೆ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಕೊಡಬೇಕಾಗಿ ನಮ್ಮ ಎಮ್ಮಿಗನೂರು ಗ್ರಾಮದ ಪರವಾಗಿ ಇಡೀ ಜನತೆಯ ಪರವಾಗಿ ನಾವು ಕೋರ್ಕೊಳ್ತಿದ್ದೇವೆ. ಆಮೇಲೆ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದೇವೆ. ಈಗ ನಮ್ಮ ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಭಾಗದಲ್ಲಿ ರೈತರ ಪರವಾಗಿ, ಆಮೇಲೆ ಈ ನೀರಿನ ಪರವಾಗಿ, ಆಮೇಲೆ ಕೆಲವೊಂದು ರೈತರಿಗೆ ಬೆಳೆ ಹಾನಿಯ ಪರವಾಗಿ, ರೈತರಿಗೆ ಜೋಳ ಖರೀದಿ ಕೇಂದ್ರ ಪರವಾಗಿ, ಆಮೇಲೆ ಅಭಿವೃದ್ಧಿಗಳ ವಿಚಾರ ಅಂತ ಬಂದರೆ ರಸ್ತೆ, ಪ್ರತಿಯೊಂದು ಸರ್ಕಾರದಿಂದ ಬಂದಂಥ ಅನುದಾನಗಳ ಸಂಪೂರ್ಣವಾಗಿ ಇಲ್ಲಿ ಜನರಿಗೆ ಮುಟ್ಟಿಸುವಂತಲ್ಲಿ ಯಶಸ್ವಿಯಾಗಿದ್ದಾರೆ. ಅಭಿವೃದ್ಧಿಯ ಹರಿಕಾರರು ಅಂತಂದೇಳಿ ನಾವಿಲ್ಲೆಲ್ಲ ಇವಾಗ ಅವ್ರಿಗೊಂದು ಬಿರುದನ್ನು ನಾವೇ ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ಕೊಟ್ಕೊಂಡಿದ್ದೀವಿ. ಹಂಗಾಗಿ ನಮ್ಮ ಜನಪ್ರಿಯ ಶಾಸಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಸಿಕ್ಕರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇವತ್ತು ಒಂದು ಒಳ್ಳೆಯ ಅದೃಷ್ಟ ಒಲಿದು ಬಂದಿದೆ. ಈ ಅದೃಷ್ಟ ಈ ಜನ ಸಂಪರ್ಕದ, ಈ ಜನ ಕೆಲಸದ, ಆಮೇಲೆ ಇಲ್ಲಿ ಸಿಗುವಂತ ಅನುಕೂಲಗಳು, ಆಮೇಲೆ ಇಲ್ಲಿ ಏನ್ ಕೆಲಸಗಳು ಮಾಡಿದೆ, ಇದೇ ರೀತಿ ಕರ್ನಾಟಕದಾದ್ಯಂತ ಕೂಡ ನಮ್ಮ ಜೆಎನ್ ಗಣೇಶ್ ಸಾರ್ ಅವರ ಕೊಡುಗೆ ಆಗ್ಲಿ ಅಂತ ನಮ್ದೊಂದು ಬಯಕೆ. ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಡವಾಗಿ ಹೇಳ್ತಾ ಇದ್ದೀವಿ. ಈ ಬಾರಿ ಸಚಿವ ಸಂಪುಟದಲ್ಲಿ ನಮ್ಮ ಜೆಎನ್ ಗಣೇಶ್ ಅವರಿಗೆ ಯಾವುದೇ ರೀತಿ ಖಾತೆ ಕೊಟ್ಟರು ಕೂಡ ನಿಭಾಯಿಸುವಂತ ಶಕ್ತಿ ನಮ್ಮ ಸಾರು, ನಮ್ಮ ಅಣ್ಣನವರು ಸಂಪೂರ್ಣವಾಗಿ ಆ ಶಕ್ತಿ ಅವರಲ್ಲಿದೆ. ನಮ್ಮ ಬಳ್ಳಾರಿ ಭಾಗದ ಈ ಯೂತ್ ಅಂತಂದ್ರೆ ಈಗ ನಮ್ಮ ಯೂತ್ ಅಂತಂದ್ರೆ ಯೂತ್ ಐಕಾನೇ ಈಗ ನಮ್ಮ ಜೆಎನ್ ಗಣೇಶ್ ಅವರು ಯುವಕರಿದ್ದಾರೆ. ಒಳ್ಳೆ ಅವಕಾಶ ಇದೆ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ. ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಸಿಗಲಂತ ನಮ್ಮೆಲ್ಲರ ಬಯಕೆ. ದಯವಿಟ್ಟು ಸರ್ಕಾರದಿಂದ ಮನಗಂಡುಕೊಂಡು ಎಲ್ಲ ಜನರ ಪರವಾಗಿ ಕೇಳ್ತಾ ಇದೀವಿ. ದಯವಿಟ್ಟು ಸರ್ಕಾರದಿಂದ ಗಮನ ಇಟ್ಟುಕೊಂಡು ಈ ಸಲ ಸಚಿವ ಸಂಪುಟದ ಒಂದು ಅವಕಾಶ ಕೊಡ್ಲಿ ಅಂತ ಹೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ, ಆಮೇಲೆ ಸರ್ಕಾರದಿಂದ ಉನ್ನತ ಘನ ವ್ಯಕ್ತಿಗಳಿಗೆ ನಮ್ದೊಂದು ಕೋರಿಕೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.